ಕರ್ನಾಟಕ ವೆಲ್ಕಮ್ ಟು ಟಿ ಡಿ ಅಕಾಡೆಮಿ. ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ಏನು ತಿಳಿಸ್ಕೊಡಕ್ಕೆ ಹೋಗ್ತಿದ್ದೀನಿ ಅಂತಂದರೆ SIP ಅಥವಾ ಮ್ಯೂಚುವಲ್ ಫಂಡ್ ಅಂದರೆ ಒಳ್ಳೆಯದಾ ಕೆಟ್ಟದಾ, ಈ ಒಂದು ಕಂಪ್ಲೀಟ್ ವಿಡಿಯೋ ಮೂಲಕ ಅಡ್ವಾಂಟೇಜಸ್ ಏನು ಡಿಸ್ಅಡ್ವಾಂಟೇಜಸ್ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ನಿಮಗೆ ತಿಳಿಸ್ಕೊಡಕ್ಕೆ ಹೋಗ್ತಿದ್ದೀನಿ. ಈ ಒಂದು ಫಿನಾನ್ಷಿಯಲ್ ಎಜುಕೇಷನ್ ನಿಮ್ಗೆ ಬೇಕು ಅಂತಿದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಗಾದರೆ ಮ್ಯೂಚುವಲ್ ಫಂಡ್ ಅಂದರೆ ಏನು ಅಂತಂದರೆ ಪರಸ್ಪರ ನಿಧಿ. ಈ ಒಂದು ನಮ್ಮೆಲ್ಲರ ಒಂದು ಹಣವನ್ನು ಯಾರ್ಯಾರು ಇನ್ವೆಸ್ಟ್ ಮಾಡ್ತಾರೆ, SIPಗಳನ್ನು ಮಾಡ್ತಾರೆ ಮ್ಯೂಚುವಲ್ ಫಂಡ್ಗಳಲ್ಲಿ, ಆ ಒಂದು ಹಣವನ್ನು ಪ್ರೊಫೆಷ್ನಲ್ ಫಂಡ್ ಮ್ಯಾನೇಜರ್ ಅಂತ ಇರ್ತಾರೆ. ಅವರು ನಮ್ಮ ಒಂದು ಹಣವನ್ನು ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಹೇಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೊಂದು ನಾಲೆಜು ಸ್ಕಿಲ್ ಎರಡು ಕೂಡ ಇರುತ್ತೆ. ಆ ಒಂದು ನಮಗೆ ಬಂದಂತಹ ಲಾಭದಲ್ಲಿ ಅವರು ಒಂದು ಚಿಕ್ಕ ಚಾರ್ಜನ್ನು ತಗೊಳ್ತಾ ಇರ್ತಾರೆ. ಹಾಗಾದರೆ ಆ ಒಂದು ಪ್ರೊಫೆಷ್ನಲ್ ಫಂಡ್ ಮ್ಯಾನೇಜರ್ ಏನು ಮಾಡ್ತಾರೆ, ನಮಗೆ ಬಂದಂತಹ ಲಾಭದಲ್ಲಿ ಒಂದು ಚಿಕ್ಕ ಚಾರ್ಜನ್ನು ತಗೊಳ್ತಾರೆ, ಅದ್ರ ಮೇಲೆ ಅವರು ವರ್ಕ್ ಮಾಡ್ತಾ ಹೋಗ್ತಾರೆ. ಹಾಗಾದರೆ ಟೋಟಲ್ ಒಂದು ಇನ್ವೆಸ್ಟ್ಮೆಂಟ್ ಅಥವಾ ನಮ್ಮ ಮ್ಯೂಚುವಲ್ ಫಂಡ್ ಅಂತ ಬಂದರೆ SIP ಅಂತ ಬಂದರೆ ಎಷ್ಟು ನಮಗೆ ರಿಟರ್ನ್ಸ್ ಬರ್ತಾ ಇದೆ ಅಂತ ಚೆಕ್ ಮಾಡ್ಬೋದಾ? ಹಾಗಾದರೆ ನಾವಿಲ್ಲಿ ನೋಡ್ಬೋದು, ನಮಗೆ 10 ವರ್ಷ 15 ವರ್ಷ 20 ವರ್ಷದಲ್ಲಿ ಟೋಟಲ್ ಹೈಯೆಸ್ಟ್ ಎಷ್ಟು ಬಂದಿದೆ, ಲೋಯೆಸ್ಟ್ ಎಷ್ಟು ಬಂದಿದೆ, ಆ್ಯಾವ್ರೇಜ್ ಎಷ್ಟು ಬಂದಿದೆ ಅಂತ ನೋಡ್ಬೋದು. ಹಾಗಾದರೆ ಕಳೆದ ಒಂದು 10 ವರ್ಷದಲ್ಲಿ ಹೈಯೆಸ್ಟ್ ರಿಟರ್ನ್ಸ್ ನನಗೆ 27% ಬಂದರೆ ಲೋವೆಸ್ಟ್ ಬಂದ್ಬಿಟ್ಟು 12% ಆಗಿರುತ್ತೆ. ಅದೇ ಥರ ನಾನು ಆ್ಯಾವ್ರೇಜ್ ಅಂತ ತೊಗೊಂಡ್ರೆ 18% ಆಗಿರುತ್ತೆ. ಅದೇ ಥರ ನಾನು 15 ಇಯರ್ಸ್ ಡೇಟಾವನ್ನು ತೊಗೊಂಡಾಗ ನನಗೆ 23% ಸಿಗ್ತಾ ಇದೆ. ಅದೇ ಥರ ಲೋವೆಸ್ಟ್ ಅಂತ ತೊಗೊಂಡ್ರೆ 16% ಆಗಿದೆ. ಅದೇ ಥರ ನನಗೆ ಅವರೇಜ್ ಅಂತ ತೊಗೊಂಡ್ರೆ 12% ಸಿಗ್ತಾ ಇದೆ. ಅದೇ ಥರ ನನಗೆ 20 ಇಯರ್ಸ್ ಡೇಟಾವನ್ನು ತೊಗೊಂಡಾಗ ನನಗೆ 22% ಹೈಯೆಸ್ಟ್ ಸಿಗ್ತಾ ಇದೆ. ಒಂದು ಲೋ ಪರ್ಸೆಂಟ್ ಅಂತಂದರೆ 15% ಆಗಿದೆ. ಆದರೆ ಒಂದು ಅವರೇಜ್ ಅಂತ ತೊಗೊಂಡ್ರೆ 19% ಆಗಿದೆ. ಆದರೆ ಇದೇ ಥರ ಹಾಗಾದರೆ ನಾನು ಜನರಲ್ ಆಗಿ ನಾವೇನು ಮಾಡ್ತಿದ್ದೀವಿ, ಎಷ್ಟು ಪರ್ಸೆಂಟೇಜ್ ನನಗೆ ಇಂಟ್ರೆಸ್ಟ್ ಬರ್ತಾ ಇದೆ ಅಂತ ನನಗೆ ಗೊತ್ತಾಯಿತು. ಹಾಗಾದರೆ ನಮ್ಮ ಒಂದು ಮೈಂಡ್ ಏನು ಹೇಳುತ್ತೆ ಅಂತಂದರೆ, ಹಾಗಾದರೆ ಇಷ್ಟೊಂದು ರಿಟರ್ನ್ಸ್ ಬರ್ತಾ ಇದೆ ಅಂದರೆ ಜನರಲ್ ಆಗಿ ನಾವೇನು ಮಾಡ್ತೀವಿ, ಇಷ್ಟೊಂದಕ್ಕೆ ನಾವು ಹಾಕ್ತಾ ಇದ್ದೀವಾ? ಜನರಲ್ ಆಗಿ ನಾವು ಜನಗಳು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಎಲ್ಲರೂ ಸಹ ಜನರಲ್ ಆಗಿ ನಮ್ಮ ಮೈಂಡ್ ಏನು ಹೇಳ್ತಿದೆ ಅಂತಂದರೆ, ನಾವು ನಾರ್ಮಲ್ ಆಗಿ FD ಅಥವಾ RD ಅಥವಾ ಗೋಲ್ಡ್ ಅಂತ ಈ ಥರ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ. ಹಾಗಾದರೆ ಬೇಸಿಕ್ ಆಗಿ ಒಬ್ಬ ವ್ಯಕ್ತಿ ಸ್ಟಾರ್ಟ್ ಮಾಡಿದ್ರೆ 20ನೇ ವರ್ಷದಲ್ಲಿ ಅವ್ರ ಕರಿಯರ್ನ ಸ್ಟಾರ್ಟ್ ಮಾಡಿದ್ರೆ ಅವರು ಒಂದು 15,000 ರೂಪಾಯಿ ಒಂದು ಮಿನಿಮಮ್ ಆಗಿ ಒಂದು ಅವರು ಪರ್ ಮಂತ್ ಇನ್ಕಮ್ನ ತೊಗೊಳ್ತಿದ್ದಾರೆ ಅಂತಂದರೆ ಮಂತ್ಗೆ ಒಂದು 1000 ರೂಪಾಯಿ ಆದರೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದಲ್ವ? ಹಾಗಾದರೆ ಅದನ್ನು ನಾವು ಲೆಕ್ಕ ಹಾಕ್ಕೊಂಡ್ರೆ ಒಂದು ದಿನಕ್ಕೆ 33 ರೂಪಾಯಿ ಆಗುತ್ತೆ. ಅಂದರೆ ತಿಂಗಳಿಗೆ 1000 ರೂಪಾಯಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ನಾವೇನು ಮಾಡ್ಬೋದು, ನಮ್ಮ ಒಂದು ರಿಟೈರ್ಮೆಂಟ್ ಲೈಫಲ್ಲಿ ನಾವೆಷ್ಟು ಅದನ್ನು ಗಳಿಸ್ಬೋದು, ಎಷ್ಟು ಒಂದು ರಿಟರ್ನ್ಸ್ ವ್ಯಾಲ್ಯೂನ ತೊಗೋಬೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ನಾವು FD ಮೂಲಕ ಹೋದಾಗ ಅಂದರೆ ಜನರಲ್ ಆಗಿ ನಮ್ಮ ಮೈಂಡ್ ಏನು ಹೇಳುತ್ತೆ ಅಂತಂದರೆ, ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಯಾವುದು ಅಂದರೆ RD FD. ಅದಲ್ಲದೆ ನಮಗೆ ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸ್ವಲ್ಪ ಸೇಫ್ ಆಗಿರುತ್ತೆ ಅಂತ ಹೇಳ್ತೀವಿ. ಮ್ಯೂಚುವಲ್ ಫಂಡ್ SIP ಅಂತ ಬಂದಾಗ ಸ್ವಲ್ಪ ರಿಸ್ಕ್ ಅಂತ ಅನ್ಕೊತೀವಿ. ಹಾಗಾದರೆ ಆ ಒಂದು ರಿಸ್ಕು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದನ್ನು ನಾನು ನಿಮಗೆ ಇವಾಗ ತೋರಿಸ್ಕೊಡ್ತೀನಿ. ಹಾಗಾದರೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ FD ಅಥವಾ RDನಲ್ಲಿ ನಮಗೆ ಜನರಲ್ ಆಗಿ ಸಿಗ್ತಾ ಇದೆ ಪರ್ ಆ್ಯನುಮು 6.7% ಸಿಗ್ತಾ ಇದೆ. ಅದೇ ಥರ ನನಗೆ ಗೋಲ್ಡಲ್ಲಿ 7 to 8% ನನಗೆ ರಿಟರ್ನ್ಸ್ ಸಿಗ್ತಾ ಇದೆ. ಅದೇ ಥರ ನನಗೆ ಮ್ಯೂಚುವಲ್ ಫಂಡ್ಸಲ್ಲಿ 12 to 15%, ನಿಮ್ಗೆ ಈಗಾಗಲೇ ನಾನು ತೋರಿಸ್ದಂಗೆ 12 to 15 ಪರ್ ಆ್ಯನುಮ್ ನಮಗೆ ರಿಟರ್ನ್ಸ್ ಸಿಗ್ತಾ ಇದೆ. ನಾನು FDನಲ್ಲಿ ನಾನು ಹೇಳಿದ್ನಲ್ಲ, ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದಾಗ 20 ಇಯರ್ಗೆ ನಾನು ಮಂತ್ಲಿ 1000 ರೂಪಾಯಿ ಅಂತ ಸ್ಟಾರ್ಟ್ ಮಾಡಿದ್ರೆ ಪರ್ ಮಂತ್ ನಾನು ಮಂತ್ಲಿ ಇನ್ವೆಸ್ಟ್ಮೆಂಟ್ ಅಂತಂದರೆ 1000 ರೂಪೀಸ್ ನಾನು ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂತಂದರೆ ರಿಟರ್ನ್ಸ್ ನನಗೆ ಟೋಟಲ್ 7% ನನಗೆ ಅಂದ್ಕೊಂಡ್ರೆ ಪರ್ ಆ್ಯನುಮು ನನಗೆ ಟೋಟಲ್ ನಂದು ಬಂದ್ಬಿಟ್ಟು ಟೈಮ್ ಪೀರಿಯಡ್ ಬಂದ್ಬಿಟ್ಟು 40 ಇಯರ್, ಅಂದರೆ ನನ್ನ ರಿಟೈರ್ಮೆಂಟ್ ಬರೋದು 60 ಇಯರ್ಗೆ. ಹಾಗಂದರೆ ಟೈಮ್ ಪೀರಿಯಡ್ ನಾನು ಇಲ್ಲಿ 40 ಇಯರ್ ಅಂತ ಹಾಕ್ಕೊಂಡಿದ್ದೀನಿ. ಟೋಟಲ್ ಇನ್ವೆಸ್ಟ್ಮೆಂಟ್ ನನಗೆ ಅವಾಗ ಆಗುತ್ತೆ 4.8 ಲ್ಯಾಕ್, ಅಂದರೆ 4,80,000 ರೂಪಾಯಿನ ನಾನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀನಿ ನಾನು ಈ ಒಂದು 7% ಆ್ಯನ್ಯುವಲ್ ಗ್ರೋತಲ್ಲಿ. ಹಾಗಾದರೆ ನನಗೆ ಟೋಟಲ್ ರಿಟರ್ನ್ ಸಿಗುತ್ತೆ. ಟೋಟಲ್ ನನಗೆ ಸಿಗುವಂಥದ್ದು ಎಷ್ಟಪ್ಪ ಅಂದರೆ 26,40,000 ಅಂತ ಅನ್ಕೊಳ್ಳೋಣ. ಹಾಗಾದರೆ ಅದೇ ಥರ ನಾನು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನನಗೆ ಹೇಗೆ ಒಂದು ರಿಟರ್ನ್ ಸಿಗುತ್ತೆ ಅಂತ ನೋಡಿದ್ರೆ, ಮಂತ್ಲಿ ಇನ್ವೆಸ್ಟ್ಮೆಂಟ್ ಇಲ್ಲೂ ಸಹ ನಾನು 1000 ರೂಪೀಸ್ ಅಂತ ಮಾಡ್ತೀನಿ. ರಿಟರ್ನ್ಸ್ ನನಗೆ 8% ಅಂತ ಹಾಕ್ಕೊಂಡ್ರೆ, ಟೈಮ್ ಪೀರಿಯಡ್ ಅಂತ ತೊಗೊಂಡ್ರೆ ನನ್ನ ರಿಟೈರ್ಮೆಂಟ್ ಲೈಫು ನನಗೆ 60ಕ್ಕೆ ಬರುತ್ತೆ. 20ರಿಂದ ಇನ್ವೆಸ್ಟ್ ಮಾಡಿರ್ತೀನಿ, ನನಗೆ ಟೋಟಲ್ 40 ವರ್ಷ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಹಾಗಾದರೆ ನನಗೆ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಇಲ್ಲೂ ಸಹ ನನಗೆ 4,80,000 ಆಗುತ್ತೆ. ರಿಟರ್ನ್ಸ್ ಬಂದ್ಬಿಟ್ಟು ನನಗೆ 35 ಲ್ಯಾಕ್ ನನಗೆ ಇಲ್ಲಿ ರಿಟರ್ನ್ಸ್ ಸಿಗ್ತಾ ಇದೆ. ಹಾಗಾದರೆ ನಾವಿಲ್ಲಿ ನೋಡಿದ್ವಿ ಮ್ಯೂಚುವಲ್ ಫಂಡ್ಸಲ್ಲಿ 12 to 15% ಅಂತ ಹೇಳಿದೆ, ಮಂತ್ಲಿ ಇನ್ವೆಸ್ಟ್ಮೆಂಟು 1000 ರೂಪೀಸ್ ಅಂತ ಹೇಳಿದೆ. ಹಾಗಾದರೆ ಟೋಟಲ್ ರಿಟರ್ನ್ಸ್ ನನಗೆ ಪರ್ಸೆಂಟೇಜಲ್ಲಿ ತೊಗೊಂಡಾಗ ಆನ್ ಆನ್ ಎವರೇಜ್ ಪರ್ ಆ್ಯನುಮ್ 15% ಸಿಗ್ತಾ ಇದೆ. ಹಾಗಾದರೆ ಟೋಟಲ್ ಟೈಮ್ ಪೀರಿಯಡ್ ಅಂತ ತೊಗೊಂಡಾಗ 40 ಇಯರ್ ಆದರೆ ನನಗೆ ಒಂದು ಇಲ್ಲಿ ರಿಟರ್ನ್ಸು ಎಷ್ಟು ಸಿಗ್ಬೋದು ಅಂತ 1 ಸೆಕೆಂಡ್ ನಿಮ್ಮ ಪಾಸ್ ಮಾಡಿಬಿಟ್ಟು ನೋಡ್ಬೋದು ಎಷ್ಟು ಸಿಗುತ್ತೆ ಅಂತಂದು. ಅಂದಾಜು ನಮಗೆ 3 crore
14 ಲ್ಯಾಕ್ ನಮಗೆ ಇಲ್ಲಿ ರಿಟರ್ನ್ಸು ಸಿಗ್ತಾ ಇದೆ. ಅಂದರೆ 3,14,00,000 ನನಗೆ ನನ್ನ ಒಂದು ಇನ್ವೆಸ್ಟ್ಮೆಂಟ್ಗೆ ಲಾಂಗ್ ಟರ್ಮಲ್ಲಿ ಇದು ನನಗೆ ಸಿಗ್ತಾ ಇದೆ. ಯಾಕೆ ನಾನು ಇದು ಪದೇ ಪದೇ ಲಾಂಗ್ ಟರ್ಮ್ ಅಂತ ಹೇಳ್ತಿದ್ದೇನೆ ಅಂದರೆ SIP ಮ್ಯೂಚುವಲ್ ಫಂಡ್ಸ್ ಅಂತ ಬಂದಾಗ ಅಥವಾ ಇನ್ವೆಸ್ಟ್ಮೆಂಟ್ಸ್ ಅಂತ ಬಂದಾಗ ಲಾಂಗ್ ಟರ್ಮಲ್ಲಿ ನಾವು ಮಾಡ್ತಾ ಮಾಡ್ತಾ ನಮ್ಗೆ ಏನಾಗುತ್ತೆ ಅಂದರೆ ಒಂದು ಒಳ್ಳೆ ರಿಟರ್ನ್ಸ್ ಇರುತ್ತೆ. ಅದು ಹೇಗೆ ಅಂತ ನಾನು ನಿಮಗೆ ಇವಾಗ ತೋರಿಸ್ಕೊಡ್ತೀನಿ. ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ನಮಗೆ ಮಾರ್ಕೆಟ್ ಏನಿದೆ ಅಂತಂದರೆ ನಮ್ಮ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಾವು ಹೇಗೆ ನಮ್ಮ ಒಂದು ಮಾರ್ಕೆಟು ಅಪ್ ಆ್ಯಂಡ್ ಡೌನ್ಸ್ ಆದರೂ ಸಹ ಮಾರ್ಕೆಟ್ ಒನ್ಸ್ ಏನು ಮಾಡುತ್ತೆ ಅಂದರೆ ಎಷ್ಟೇ ಇದನ್ನೇನಂತಂದರೆ ಮಾರ್ಕೆಟಲ್ಲಿ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಅಂತ ಹೇಳ್ತಾರೆ. ಏನಕ್ಕಂತಂದರೆ ಇದೇ ಥರ ಮಾರ್ಕೆಟಲ್ಲಿ ಏನಾಗುತ್ತೆ ಅಪ್ ಡೌನ್ ಇದೇ ಇರುತ್ತೆ. ಇದನ್ನೇ ಒಂದು ಅಪ್ ಡೌನ್ ಏನಾಗುತ್ತೆ ನಮಗೆ ಅದು ಅಲ್ಲೇ ನಮಗೆ ಡೌನ್ ಆಗ್ತಾ ಬರಲ್ಲ. ಎಂಡ್ ಆಫ್ ದ ಡೇ ಮಾರ್ಕೆಟು ಅಪ್ ಆ್ಯಂಡ್ ಡೌನ್ ಆಗ್ತಾ ಎಂಡ್ ಆಫ್ ದ ಡೇ ನಮಗೆ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು. ಎಕ್ಸಾಂಪಲ್ ಕರೋನಾ ಟೈಮಲ್ಲಿ ನೋಡಿ ಎಷ್ಟು ಒಂದು ನಮಗೆ ಇಲ್ಲಿ ಒಂದು ಡಿಪ್ ಸಿಕ್ಕಿತ್ತು ಅಂತಂದು. ಇಲ್ಲಿ ನಮ್ಗೆ ಇಷ್ಟು ಡಿಪ್ಪು ಸಿಕ್ಕರೂ ಸಹ ಎಂಡ್ ಆಫ್ ದ ಡೇ ನಾವು ಮತ್ತೆ ಒಂದೇ ವರ್ಷದಲ್ಲಿ ನಾವು 15,000 ಒಂದು ನಿಫ್ಟಿನ ರೀಚ್ ಮಾಡ್ತೀವಿ. ಪ್ರೆಸೆಂಟ್ಲಿ ನಾವು ಈಗ ಮಾರ್ಕೆಟಲ್ಲಿ 20,000 ನಿಯರೆಸ್ಟ್ ಆಲ್ರೆಡಿ ರೀಚ್ ಮಾಡಿದ್ದಾಯಿತು. ಇದೇ ಥರ ಹಾಗಾದರೆ ನಾವು ಎಂಡ್ ಆಫ್ ದ ಡೇ ನಮ್ಗೆ ಏನಾಗುತ್ತೆ ಅಂತಂದರೆ ಲಾಂಗ್ ಟರ್ಮಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮುಖಾಂತರ ಹೇಗೆ ಒಂದು ರಿಟರ್ನ್ಸ್ ಪಡ್ಕೋತೀವಿ ಅನ್ನೋದನ್ನ ನೋಡೋಣ. ನೋಡಿ, ಇಲ್ಲಿ ನಾನು 5 ವರ್ಷ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. 1,000 ರೂಪೀಸ್ ಪರ್ ಮಂತ್ ಅಂತ ತಗೊಂಡ್ರೆ ಟೋಟಲ್ ನನ್ನ ಒಂದು ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಆಗಿರುತ್ತೆ 60,000. ನನಗೆ ರಿಟರ್ನ್ಸು ಎಂಡ್ ಆಫ್ ದ ಡೇ 5 ವರ್ಷಕ್ಕೆ ನನಗೆ ಸಿಗ್ತಾ ಇರ್ತಕ್ಕಂಥದ್ದು 90,000. ಓಕೆನಾ? ಏನಕ್ಕೆ ಅಂತಂದರೆ ನಾನು ಇಲ್ಲಿ ಹಾಕ್ಕೊಂಡಿರೋಂಥದ್ದು 15% ಆನ್ ಆ್ಯನ್ ಪರ್ ಆ್ಯನಮ್. ಹಾಗಾದರೆ ಇದನ್ನೇ ನಾನು 10 ವರ್ಷಕ್ಕೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಅಂದರೆ 15% ನನಗೆ ಸಿಗ್ತಾ ಇದೆ. ನನ್ನ ಒಂದು ಇನ್ವೆಸ್ಟ್ಮೆಂಟು 1,20,000 ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ನನಗೆ 2,78,000 ರೂಪಾಯಿ ನನಗೆ ರಿಟರ್ನ್ ಸಿಗ್ತಾ ಇದೆ. ಅದೇ ಥರ ನನಗೆ 15 ವರ್ಷಕ್ಕೆ ಪ್ರತಿ ತಿಂಗಳು ನಾನು 1,000 ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ನಾನು 15% ನಾನು ರಿಟರ್ನ್ನ ತೊಗೊಳ್ತೀನಿ ಅಂತಂದರೆ 1,80,000 ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. 6,70,000 ನನಗೆ ರಿಟರ್ನ್ ಸಿಗ್ತಾ ಇದೆ. ಅದೇ ಥರ 20 ವರ್ಷಕ್ಕೆ ಹೋದರೆ 2,40,000 ಇನ್ವೆಸ್ಟ್ಮೆಂಟು 15 ಲಕ್ಷ ನನಗೆ ರಿಟರ್ನ್ ಸಿಗ್ತಾ ಇದೆ. ಅದೇ ಥರ ನನಗೆ 25 ವರ್ಷ ಹೋದರೆ 3 ಲಕ್ಷ ಇನ್ವೆಸ್ಟ್ಮೆಂಟು 32 ಲಕ್ಷ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ನನ್ನ ಒಂದು ಗ್ರೋತು 5 ವರ್ಷದಿಂದ 10 ವರ್ಷದಿಂದ 15 ವರ್ಷದಿಂದ ನನಗೆ ಗ್ರೋತ್ ಆಗ್ತಾನೇ ಇದೆ. ಅದೇ ಥರ ನಾನು 30 ವರ್ಷಕ್ಕೆ ಹೋದರೆ 3,60,000 ಇನ್ವೆಸ್ಟ್ಮೆಂಟ್ ಇದೆ. ಅದೇ ಥರ ನನಗೆ 70 ಲಕ್ಷ ರಿಟರ್ನ್ ಸಿಗ್ತದೆ. ಹಾಗಾದರೆ 35 ವರ್ಷಕ್ಕೆ ನನ್ನ ಒಂದು ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು 4,20,000 ಆಗಿರುತ್ತೆ. ನನಗೆ ಒಂದು ರಿಟರ್ನ್ಸ್ ಬಂದ್ಬಿಟ್ಟು 1,48,00,000 ನನಗೆ ಸಿಗಾಕೋಗ್ತಾ ಇದೆ. ಹಾಗಾದರೆ 40ನೇ ವರ್ಷಕ್ಕೆ ನನ್ನ ಒಂದು ರಿಟೈರ್ಮೆಂಟ್ ಲೈಫಲ್ಲಿ ನನ್ನ ಒಂದು ಇನ್ವೆಸ್ಟ್ಮೆಂಟು 4,80,000 ಆಗಿದೆ. ಆದರೆ ನನಗೆ ಒಂದು ರಿಟೈರ್ಮೆಂಟ್ ಲೈಫಲ್ಲಿ ರಿಟರ್ನ್ಸ್ ಸಿಗ್ತಕ್ಕಂಥದ್ದು 3,14,00,000 ಸಿಗ್ತಾ ಇದೆ. ಈ ಒಂದು 3,14,00,000 ನನ್ನ ಒಂದು ರಿಟೈರ್ಮೆಂಟ್ ಲೈಫ್ಗೆ ಸೇಫ್ ಆ್ಯಂಡ್ ಸೆಕ್ಯೂರ್ ಅಂತ ಹೇಳ್ಬೋದು. ಹಾಗಾದರೆ ಒಂದು ತಿಂಗಳಿಗೆ 1,000 ರೂಪಾಯಿ ಇನ್ವೆಸ್ಟ್ ಮಾಡೋದ್ರ ಮುಖಾಂತರ ಇಷ್ಟು ಒಂದು ದೊಡ್ಡ ಅಮೌಂಟನ್ನು ನಾನು ರಿಟರ್ನ್ಸ್ ಆಗಿ ತೊಗೊಳ್ಬೋದಾದರೆ ನಾನು 2,000, 5,000, 10,000 ನನ್ನ SIP ಅಮೌಂಟನ್ನು ಇನ್ಕ್ರೀಸ್ ಮಾಡ್ತಾ ಹೋದರೆ ನಾನು ಎಷ್ಟು ಒಂದು ರಿಟರ್ನ್ಸನ್ನು ತೊಗೊಳ್ಬೋದು ಅಂತಂದರೆ ನಾನು ಅದನ್ನು ಯೋಚನೆ ಮಾಡೋಕ್ಕಾಗಲ್ಲ. ಅನ್ಬಿಲಿಯಬಲ್ ರಿಟರ್ನ್ಸು ಸಿಗೋ ಚಾನ್ಸಸ್ಸು ತುಂಬಾ ಇರುತ್ತೆ. ಯಾಕೆ ಈ ಒಂದು ಅಮೌಂಟು ಇಷ್ಟೊಂದು ಗ್ರೋತ್ ನನಗೆ ಸಿಗ್ತಾ ಇದೆ ಅಂತಂದರೆ ನಾನು ಇಲ್ಲಿ ಮೊದಲನೇ ಪಾಯಿಂಟು SIPನಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು 40 ವರ್ಷ ಅಂದರೆ ಲಾಂಗ್ ಟರ್ಮ್ ವ್ಯೂ ಇರಬೇಕು, ಪೇಷನ್ಸ್ ಇರಬೇಕು. ಅದರಲ್ಲಿ ನನಗೆ ಕಾಂಪೌಂಡಿಂಗು ಜನ್ರೇಟ್ ಆಗ್ತಾ ಹೋಗುತ್ತೆ. ಪವರ್ ಆಫ್ ಕಾಂಪೌಂಡಿಂಗ್ ನನಗಿಲ್ಲಿ 40 ವರ್ಷಕ್ಕೆ ಸಿಗ್ತಾ ಇದೆ. ಬಿಕಾಸ್ ಆಫ್ ನನ್ನ ಒಂದು SIP ಒಂದು ರಿಟರ್ನ್ ಬಂದ್ಬಿಟ್ಟು ಲಾಂಗ್ ಟರ್ಮ್ ಆಗಿರಬೇಕು. ಅದು ಪೇಷನ್ಸಿಂದ ಕಾಯುವಂಥದ್ದಾಗಿದ್ದರೆ ನನಗೆ ಈ ಒಂದು ಅಮೌಂಟ್ ರಿಟರ್ನ್ಸು ಸಿಕ್ಕೇ ಸಿಗುತ್ತೆ. ಏನಕ್ಕೆ ನಾನು ಈ ಒಂದು 40 ವರ್ಷ ಅಂತ ತೋರಿಸ್ತಿದ್ದೀನಿ ಅಂತಂದರೆ ಈ ಒಂದು ಲಾಂಗ್ ಟೈಮ್ ಪೀರಿಯಡಲ್ಲಿ ನನಗೆ 3 ಕೋಟಿ ಸಿಗಕ್ಕೆ ಹೋಗ್ತಿದೆ ಅಂದರೆ ನನ್ನ ಇನ್ವೆಸ್ಟ್ಮೆಂಟ್ ಬಂದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 1,000 ಪ್ರತಿ ತಿಂಗಳಿಗೆ. ಇದೇ ಒಂದು ಅಮೌಂಟನ್ನು ನಾನು 2,000, 5,000, 10,000 ಲಾಂಗ್ ಟರ್ಮ್ ಇವಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋದರೆ ನನ್ನ ಒಂದು ರಿಟರ್ನು ತುಂಬ ದೊಡ್ಡದಾಗಿರುತ್ತೆ. ಅದನ್ನು ನಾನು ಬಿಲೀವ್ ಮಾಡೋಕ್ಕಾಗಲ್ಲ. ಅಷ್ಟು ಒಂದು ದೊಡ್ಡ ರಿಟರ್ನ್ಸನ್ನು ನಾನು ಪಡಿಬಹುದಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸು ರಿಲೇಷನ್ಸ್ಗೆ ಶೇರ್ ಮಾಡಿ. ಬಹುಶಃ ಅವ್ರಿಗೆ ಯಾರಿಗೋ ಒಬ್ಬರಿಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗಬಹುದು. ಇದೇ ರೀತಿಯ ಫಿನಾನ್ಷಿಯಲ್ ಎಜುಕೇಷನ್ ವಿಡಿಯೋಗಾಗಿ ಫಾಲೋ ಮಾಡಿ TD ಅಕಾಡೆಮಿ ಚಾನಲ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. ನಮ್ಮ 3 ಡೇಸ್ ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಸೊ ಪ್ರತಿ ವಾರ ಹೊಸ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ 3 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, ಯಲಹಂಕ ಮತ್ತು JP ನಗರ. ನಿಮ್ಗೆ ಯಾವ ಬ್ರಾಂಚ್ ಹತ್ರ ಆಗಿರುತ್ತೋ ನೀವು ಅಲ್ಲಿ ಹೋಗಿ ಕೋರ್ಸಸ್ ಜಾಯ್ನ್ ಆಗ್ಬೋದು. ಸೊ ನೀವು ನಮ್ಮ ನಂಬರ್ಗೆ ಕಾಲ್ ಮಾಡಿ. ಸೊ ಅವರು ನಿಮಗೆ 500 ರೂಪೀಸ್ ಅಡ್ವಾನ್ಸ್ ಬುಕ್ಕಿಂಗ್ ಅಂತ ಮಾಡಿಸ್ಕೋತಾರೆ. ಸೊ ದಟ್ ನಿಮ್ಮ ಸೀಟ್ಸ್ ಬುಕ್ ಆಗಿರುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ಸೀಟ್ಸ್ ಹೌಸ್ಫುಲ್ ಆಗಿರೋದ್ರಿಂದ ಫಸ್ಟೇ ನೀವು ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು.
ಸೊ ಥ್ಯಾಂಕ್ ಯು, ಸಿಗೋಣ ಇದೇ ಶುಕ್ರವಾರ.